ಸೊ ಸ್ನೇಹಿತರೆ, ಇಲ್ಲಿ ಗಮನಿಸಿದ್ರೆ ಜಾತ್ರೆಗೆ ಪಕ್ಕದ ಊರ್ಲಿಂದ ಎಲ್ಲ ಎತ್ತುಗಳನ್ನು ಕಟ್ಕೊಂಡ್ಬಂದು ಅವನ್ನ ಸಿಂಗಾರ ಮಾಡಿ ನೋಡಿ. ಎತ್ತಿನ ಬಂಡಿಯಲ್ಲಿ ಎಲ್ಲ ಜಾತ್ರೆಗೆ ಬಂದಿದ್ದಾರೆ ಜನ. ಇಲ್ಲೆಲ್ಲ ನೋಡ್ಬೋದು ಸುಮಾರು ರೈತಾಪಿ ಕುಟುಂಬಗಳು ಎತ್ತನ್ನ ಸಿಂಗಾರ ಮಾಡಿದ್ದಾರೆ ಜಾತ್ರೆಗೋಸ್ಕರ. ಇದು ವಿಶಿಷ್ಟ ನೋಡಿ. ಇಲ್ಲಿ ಒಂಥರ ಸಿಂಗಾರ ಮಾಡಿದ್ದಾರೆ. ಆಮೇಲೆ ಈ ತರ ಇಲ್ಲಿ ಒಂದು ಎತ್ತಿನ ಸಿಂಗಾರ ಮಾಡಿ ನೋಡಿ. ಕಲರ್ ಹೊಡೆದು ತಲೆಗೆಲ್ಲ ಒಂದು ಮೇಕಪ್, ಹೆಣ್ಮಕ್ಳಂಗೆ ಮೇಕಪ್ ಮಾಡ್ಕೊಂತಾರಲ್ಲ ಆ ತರ ಎಲ್ಲ ಸಿಂಗಾರದ ಸಾಮಾನುಗಳು ಹಾಕಿದ್ದಾರೆ. ಅದು ಒಂದು ಭಾವನೆ ಇದೆಯಲ್ಲ, ಎತ್ತು ನಮ್ಮ ಕುಟುಂಬದ ಒಂದು ಸದಸ್ಯನ ತರ ಅದನ್ನ ಏನೋ ಸಿಂಗಾರ ಮಾಡಿದ್ದಾರೆ. ಸೊ ಇಲ್ಲಿ ಒಂಥರ ವಿಶಿಷ್ಟವಾಗಿದೆ ಎತ್ತುಗಳ ತಳಿ ಸಿಂಗಾರ ಮಾಡಿದರೆ. ಯಾವ ಯಜಮಾನ? ಭೀಮ್ನೂರು. ಭೀಮ್ನೂರ್ಲಿಂದ ಬಂದು ಜಾತ್ರೆನ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ನೋಡಿದ್ರಲ್ಲಿ ಬಣ್ಣ ಬಣ್ಣದ ಸಿಂಗಾರ ಎತ್ತುಗಳಿಗೆ. ಸೊ ಇಲ್ಲೆಲ್ಲ ಎತ್ತಿನ ಬಂಡಿಯನ್ನು ಕಟ್ಕೊಂಡ್ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸಹ ಎತ್ತುಗಳು. ಸೊ ಇದೊಂದು ಹಬ್ಬ, ಸಾಂಸ್ಕೃತಿಕ ಹಬ್ಬ. ಜಾತ್ರೆ ಅಂದ್ರೆ ಸಾಂಸ್ಕೃತಿಕ ಹಬ್ಬ. ಮಕ್ಕಳು ಆಟ ಆಡ್ತಾ ಇದ್ದಾರೆ. ಸೊ ಆರಾಮಾಗಿ ಮೇವು ತಿಂತಾ ಇದೆ. ಇಲ್ಲೊಂದು ಜೋಡೆತ್ತುಗಳು ವಿಶಿಷ್ಟವಾಗಿವೆ ತಳಿ ನೋಡಿ. ಇಷ್ಟೊಂದು ವೈಭವಯುತ ಎತ್ತುಗಳ ಸಿಂಗಾರ, ನೋಡಕ್ಕೆ ಆನಂದ. ಸೊ ಇದು ಗವಿಸಿದ್ದೇಶ್ವರ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜು. ಹಿಂಗೆ ಮುಂದ್ಗಡೆ ಬಂದು ನಾವು ಇನ್ನೊಂದು ಸ್ವಲ್ಪ ದೂರ ನಡಿಬೇಕಲ್ಲಿ ಜಾತ್ರೆಗೆ. ಇಲ್ಲಿಂದ ಸ್ವಲ್ಪ ತೇರು ಕಾಣಿಸ್ತಾ ಇದೆ, ನಡಿಬೇಕು. ಆಮೇಲೆ ಮುಂದೆ ಕವರೇಜ್ ಮಾಡ್ತೀವಿ.